ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕೊಡು ಮರೆ ನಾನು ಒಂಚೂರು ಓಡಿಸ್ತೀನಿ. ಇಲ್ಲ ಹಂಗ್ ಕೊಡಕ್ ಆಗಲ್ಲ ಮೇಡಮ್. ಯಾವ ಊರ್ ಸರ್ ಇದು? ಇದು ಜೇವರ್ಗಿ ಮೇಡಮ್. ಈ ಕಡೆ ಬಿಜಾಪುರ ಹೋಗುತ್ತೆ, ಬಿಜಾಪುರ ಹುಬ್ಳಿ. ಕರ್ನಾಟಕ ದರ್ಶನ ಬೇರೆ ಬೇರೆ ರೀತಿಯಲ್ಲಿ ಶುರು ಮಾಡಿದೆ, ಒಂದೊಂದ್ ಜಾಗನು ಬಿಡಬಾರ್ದು ಅಂತ ಅನ್ಕೊಂಡಿದೀನಿ. ಆಮೇಲೆ ಲಕ್ಸುರಿ ಬಸ್ ಅಲ್ಲಿ ಒಂದ್ಸಲ ಟ್ರಾವೆಲ್ ಮಾಡೋಣ ಅಂತ ಯಾರಿಗಾದ್ರೂ ಆಸೆ ಇದ್ರೆ, ಬಸ್ ಎಷ್ಟೇ ಲಕ್ಸುರಿಯಸ್ ಇರ್ಲಿ ರಸ್ತೆಗಳು ಕೂಡ ಮುಖ್ಯ. ಬಸ್ ಅಲ್ಲಿ 12 ಗೇರ್ ಇರುತ್ತಾ? ಇದು ಆಟೋಮೆಟಿಕ್ ಅಲ್ಲ ಮೇಡಮ್, 12 ಗೇರ್ ಇರುತ್ತೆ. ಓಕೆ. ಈಗ ಮ್ಯಾನ್ಯುಯಲ್ ಆಗಿ ಅದನ್ನ ಗೇರ್ ಹಾಕ್ಬೇಕಲ್ವಾ? ಹಾ ಮೇಡಮ್, ಈಗ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಈ ಬಸ್ ಅಲ್ಲಿ ವಾಶ್ರೂಮ್ ಇಲ್ಲಲ್ಲ? ಜೇವರ್ಗಿ ಬಿಜಾಪುರ ಕ್ರಾಸ್ ಇಳ್ಕೊಂಡ್ ಬನ್ನಿ ಸರ್. ಬಸ್ ನ ಇಂಟೀರಿಯರ್ ತೋರಿಸ್ತೀನಿ ನಾನು ನಿಮಗೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಇವತ್ತೊಂದು ಹೊಸ ಜರ್ನಿ, ಹೊಸ ಎಕ್ಸ್ಪೀರಿಯನ್ಸ್. ವೋಲ್ವೋ ಲಕ್ಸುರಿ ಬಸ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ. ಸೊ ಬಸ್ 9:55 ಗುಂಟೆಪಾಳ್ಯ ಪಿಕಪ್ ಪಾಯಿಂಟ್, ಇಲ್ಲೇ ಬೋರ್ಡಿಂಗ್ ಆಗುತ್ತೆ. ಸೊ ಬಸ್ ಸಮಾಚಾರ ನೋಡೋಣ ಹೇಗಿರುತ್ತೆ ಅಂತ. ಯೂಶುವಲಿ ಆಕ್ಚುಲಿ ಎಲ್ಲ ಬಸ್ ಇಲ್ಲಿ ಬರುತ್ತೆ. ನಾನು ಅಲ್ಲಿ ನಿಂತಿದ್ದೆ ಇಷ್ಟೊತ್ತು. ಥ್ಯಾಂಕ್ ಗಾಡ್ ನಾನು ನೋಡಿದೆ ಬಸ್ ನಂಬರ್. ಇದೇ ಬಸ್ ಅಲ್ವಾ? 37 ಶಹಜಹಾನ್ ಅಂತ. ನಾನು ಅಲ್ಲಿ ವೇಟ್ ಮಾಡ್ತಿದ್ದೆ ಗುರುಗುಂಟೆಪಾಳ್ಯ ಹತ್ರ. ಅಲ್ಲೊಂದು ಆಲದ ಮರ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ರ ವೇಟ್ ಮಾಡ್ತಿದ್ದೆ. ಥ್ಯಾಂಕ್ ಗಾಡ್ ನಾನು ಬಸ್ ನಂಬರ್ ನೋಡಿ ಇಮಿಡಿಯೇಟ್ ಬಂದೆ. ಈ ಬಸ್ ಅಲ್ಲಿ ಫಸ್ಟ್ ಟೈಮ್ ನಾನು ಒಳಗೆ ಹೋಗ್ತೀನಿ, ಹೇಗಿದೆ ಅಂತ ನೋಡ್ತೀನಿ. ಥ್ಯಾಂಕ್ ಯು. ಹಿಂಗಿದೆ ಬಸ್ಸು. ಆಕ್ಚುಲಿ ನನ್ನ ಸೀಟ್ U6 ಮೇನ್ ಗೇಟ್, ಇದೇ ನನ್ನ ಸೀಟ್. ಓಕೆ, ಇವಾಗ ಟೈಮ್ 10 ಗಂಟೆ ಆಗಿದೆ. 9:55 ಈ ಬಸ್ ಇದ್ದಿದ್ದು ಗುರುಗುಂಟೆಪಾಳ್ಯದಿಂದ. ಎಲ್ಲ ಮಲಗಿರ್ತಾರೆ ಇವಾಗ, ಏನು ಮಾತಾಡೋದು ಬೇಡ. ಬಸ್ ಸಖತ್ತಾಗಿದೆ. ಸರ್ವಿಸ್ ಹೇಗಿರುತ್ತೆ ಅಂತ ನೋಡೋಣ. ಬಾಕಿದೆಲ್ಲ ನಾವು ನಾಳೆ ಬೆಳಿಗ್ಗೆ ಮಾತಾಡೋಣ. ಓಕೆ, ಸ್ಟೇ ಟ್ಯೂನ್. ತುಮಕೂರಲ್ಲಿ ಈಗ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ಎಸ್, ಗೇಟ್ ಕ್ಲೋಸ್ ಮಾಡಿದ್ರು, ಲೈಟ್ ಆಫ್ ಆಯ್ತು. ಬೆಳಿಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ ಒಳ್ಳೆ ನಿದ್ದೆ ಮಾಡಿದೆ. ಎದ್ದ ತಕ್ಷಣನೇ ಬಂದು ಇಲ್ಲಿ ಕುತ್ಕೊಂಡಿದೀನಿ. ಇದು ಲಕ್ಸುರಿ ಬಸ್. ಈ ಬಸ್ ಅಲ್ಲಿ ಒಂದು ಟ್ರಾವೆಲ್ ಮಾಡ್ಬೇಕಂತ ಆಸೆ ಇತ್ತು. ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಇನ್ನು ಡಿಫ್ರೆಂಟ್ ಬಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ಕೂಡ ಕಮೆಂಟ್ ಅಲ್ಲಿ ಹೇಳಿ. ಇಂಡಿಯಾದಲ್ಲಿ ತುಂಬಾ ರೀತಿ ಬಸ್ಸಸ್ ಗಳಿದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಶುರು ಆಗಿದೆ VRL ಬಸ್ ಇಂದ. ಆಮೇಲೆ ಮೊನ್ನೆ ಅಷ್ಟೇ ನಾನು ಬೆಂಗಳೂರು ದರ್ಶನ ಅಂತ ಒನ್ ಡೇ ಪಾಸ್ ತಗೊಂಡು ಬೆಂಗಳೂರಿನ ಆರ್ಡಿನರಿ ಮತ್ತು ವಜ್ರ ಬಸ್ ನ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಹೀಗೆ ಮುಂದೆ ಬರೋ ದಿನಗಳಲ್ಲಿ ಈ ರೀತಿ ಸೀರೀಸ್ ಕೂಡ ಬರುತ್ತೆ. ಸೊ ಡೂ ಸಪೋರ್ಟ್. ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ. ಸರಿ, ಇಲ್ಲಿ ಕುತ್ಕೊಂಡು ಮಾತಾಡ್ಬೋದಲ್ಲ ನಾನು? ಏನು ಡಿಸ್ಟರ್ಬೆನ್ಸ್ ಇಲ್ಲಲ್ಲ? ಓಕೆ. ಆಕ್ಚುಲಿ ನಾನು ನಿನ್ನೆ ರಾತ್ರಿನೇ ಈ ಶೂಟ್ ಮಾಡ್ಬೇಕಂತ ಇದ್ದೆ, ಬಟ್ ಅಲ್ಲೆಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ. ಈಗ ಯಾವ ಹೈವೇಲ್ ಬಂದಿ ಸರ್ ನಾವು? 4 ಲೈನಾ 2 ಲೈನಾ? 2 ಲೈನ್ ಅಲ್ವಾ? ಅದು ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಳ್ಳೆ ನಿದ್ದೆ ಮಾಡೋಣ. ಬೆಳಿಗ್ಗೆ ಎದ್ದು ಆರಾಮ್ಸೆ ಈ ಬಸ್ ಕತೆ, ಈ ಜರ್ನಿ ಬಗ್ಗೆ ಮಾತಾಡೋಣ ಅಂತ ಸುಮ್ನಾದೆ. ನಿನ್ನೆ ನಾನು ಹತ್ತುವಾಗ ಒಬ್ರು ಡ್ರೈವರ್ ಇದ್ರು, ಈಗ ಬೇರೆ ಡ್ರೈವರ್ ಇದ್ದಾರೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಅಂತ ಮೇಡಮ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? 13-14 ವರ್ಷ ಆಯ್ತು ಮೇಡಮ್. ಸೇಮ್ ಬಸ್? ಇಲ್ಲ, ಅಂದ್ರೆ ಚೇಂಜ್ ಆಗ್ತಾ ಇರ್ತೇವೆ. ಹೊಸ ಬಸ್ ಬಂತಂದ್ರೆ ಮತ್ತೆ ಚೇಂಜ್ ಮಾಡ್ಕೊಡ್ತಾರೆ ಮೇಡಮ್. ಓಕೆ. ಕಂಪನಿ ಒಂದೇನಾ? ಕಂಪನಿ ಒಂದೇ ಮೇಡಮ್. ಇದೆ ವಿಜಯನಗರ ಟ್ರಾವೆಲ್ಸ್ ಅಲ್ಲೇ ಮೇಡಮ್. VRL ಫೇಮಸ್, ಗ್ರೇಟ್ ಮಾತ್ರ. VRL ಕಂಪನಿ ಯಾರು ಮಾಡಿದ್ದಾರೆ, ತುಂಬಾ ಚಿಕ್ಕದಾಗಿ ಶುರು ಮಾಡಿ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಗ್ರೇಟ್. ಹೇಗಿದೆ ಸರ್ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್? ಮತ್ತೆ ಸ್ವಲ್ಪ ಏನಾದ್ರು ಹೇಳ್ತೀರಾ ಕಂಪನಿ ಬಗ್ಗೆ? ಕಂಪನಿ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಒಳ್ಳೆ ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆಯಾ? ಪ್ಯಾಕೇಜ್ ಅಂದ್ರೆ ಕಿಲೋಮೀಟರ್ ಇರುತ್ತೆ ಮೇಡಮ್. ನಮ್ದೆಲ್ಲ ಕಿಲೋಮೀಟರ್ ಮೇಲೆ ಪ್ಯಾಕೇಜ್ ಕೊಡ್ತಾರಾ? ಇಲ್ಲ, ಕಿಲೋಮೀಟರ್ ಮೇಲೆ ಪ್ಯಾಕೇಜ್ ಇರುತ್ತೆ ಮೇಡಮ್. ಹಾಗೆ ನಮ್ದು ಹಿಂಗ ಸಾಫ್ಟ್ವೇರ್ ಪ್ಯಾಕೇಜ್ ಇರಂಗಿಲ್ಲ. ಮಂತ್ಲಿ ಎಷ್ಟು ಓಡುತ್ತೆ ಅದ್ರ ಮೇಲೆ ಪೇಮೆಂಟ್ ಆಗುತ್ತೆ. ಒಳ್ಳೆ ಇದೆ, ಹಂಗೇನಿಲ್ಲ ಮೇಡಮ್. ಈಗಿನ ಯಂಗ್ಸ್ಟರ್ಸ್ ಎಲ್ಲ ಟ್ರೈ ಮಾಡಬಹುದು VRL ಅಲ್ಲಿ? ಮಾಡಬಹುದು ಮೇಡಮ್. ಕೆಲವರಿಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ, ಸೊ ಅವರೆಲ್ಲ ಟ್ರೈ ಮಾಡಬಹುದು ಮೇಡಮ್. ಶೋರ್. ಓನರ್ ಕೂಡ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ ಅಲ್ವಾ? ಕೇಳಿದೀನಿ ನಾನು ಕೂಡ. ತುಂಬಾ ಜನ ವೋಲ್ವೋ ಡ್ರೈವರ್ಸ್ ಹೇಳ್ತಿದ್ದಾರೆ ಕಂಪನಿಯಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಗಳು ಇದೆ ಅಂತೆ, ಫಾಲೋ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತಾರೆ ಮೇಡಮ್. ಹೌದು. ಡ್ರಿಂಕ್ ಅಂಡ್ ಡ್ರೈವ್ ನಡೆಯಂಗಿಲ್ಲ. ಶೂ ಹಾಕೋಬೇಕು, ಯೂನಿಫಾರ್ಮ್ ಕಂಪಲ್ಸರಿ ಹಾಕೋಬೇಕು ಮೇಡಮ್. ಓಕೆ. ಆಯ್ತು, ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಕೊಡ್ಬೇಕು. ಓಕೆ. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಆಕ್ಚುಲಿ ಈ ಬಸ್ ಅಲ್ಲಿ ಆ ಒಂದು ಸರ್ವಿಸ್
ಬಿಹೇವಿಯರ್ ಎಲ್ಲ ಚೆನ್ನಾಗಿದೆ. ಇಬ್ರು ಡ್ರೈವರ್ಸ್ ಇದ್ದೀರಾ ಸರ್ ಬಸ್? ಇಬ್ರು ಡ್ರೈವರ್ ಮೇಡಮ್, ಕಂಡಕ್ಟರ್ ಹೆಂಗಿಲ್ಲ, ಶೇರಿಂಗ್ ಡ್ರೈವರ್ಸ್ ಅಲ್ವಾ? ಇಬ್ರು ಡ್ರೈವರ್ ಇರ್ತೀವಿ. ಓಕೆ, ಕಂಡಕ್ಟರ್ ಅಂತ ಇಲ್ಲ, ಇಬ್ರು ಡ್ರೈವರ್ಸ್. ಇಬ್ರು ಡ್ರೈವರ್ಸ್. ಓಕೆ, ಈಗ ನಿನ್ನೆ ರಾತ್ರಿ ಬೇರೆಯವರು ಡ್ರೈವ್ ಮಲ್ಲಿಕಾರ್ಜುನ್ ಅಂತಾರೆ ಅವರು. ಹೌದು, ಈಗ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಸರ್ ಡ್ರೈವ್ ಮಾಡ್ತಿದ್ದಾರೆ. ಸೊ ಈ ರೀತಿ ಶೇರಿಂಗ್ ಅಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ವೋಲ್ವೋ ಬಸ್ ಅಲ್ಲಿ. ಗುಡ್ ಇದೆ, ಆಕ್ಚುಲಿ ಸೇಫ್ಟಿಗೂ ಒಳ್ಳೆಯದು. ಯಾಕಂದ್ರೆ ಒಬ್ರು ಮೇಲೆ ಪ್ರೆಷರ್ ಬಿದ್ರೆ ಸೇಫ್ಟಿ ಇರಲ್ಲ. ಆಮೇಲೆ ಹಂಗೆ ಒಬ್ರು ನಿದ್ದೆ ಆಗ್ಬೇಕಲ್ಲ ಮೇಡಮ್. ಕರೆಕ್ಟ್, ಅದು ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಅದೇ, ಆಮೇಲೆ ಒಳ್ಳೆ ನಿದ್ದೆ ಆಯ್ತಂದ್ರೆ ಗಾಡಿ ಚೆನ್ನಾಗಿ ಓಡಿಸಬಹುದು. ಈ ರಸ್ತೆ ಯಾವ್ದು ಸರ್ ಈಗ ನಾವು ಹೋಗ್ತಾ ಇರೋದು? ಇದು ಶಾಪುರ್ ಟು ಗುಲ್ಬರ್ಗ ಮೇಡಮ್ ಇದು. ಓಕೆ, ಇನ್ನ ಬೀದರ್ ಎಷ್ಟು ದೂರ ಇದೆ ಇಲ್ಲಿಂದ? ಬೀದರ್ ಇನ್ನು ದೂರ ಇದೆ ಮೇಡಮ್. ಇಲ್ಲಿಂದ ಈಗ ಜೇವರ್ಗಿ ಬರುತ್ತೆ ಫಸ್ಟ್. ಜೇವರ್ಗಿ ಆದ್ಮೇಲೆ ಗುಲ್ಬರ್ಗ. ಗುಲ್ಬರ್ಗ ಆದ್ಮೇಲೆ ಹುಮ್ನಾಬಾದ್. ಓಕೆ, ಹುಮ್ನಾಬಾದ್ ಡ್ರಾಪ್ ಆದ್ಮೇಲೆ ಲಾಸ್ಟ್ ಬೀದರ್ ಬರುತ್ತೆ ಮೇಡಮ್. ಬೀದರ್ ಬರುತ್ತೆ. ಹಾಗಾದ್ರೆ ನಾನು ಕರೆಕ್ಟ್ ಟೈಮ್ ಅಲ್ಲಿ ಎದ್ದಿದ್ದೀನಿ, ಎದ್ದು ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ, ಒಳ್ಳೆ ನಿದ್ದೆ ಮಾಡಿದೆ. ನನಗೇನು ವೋಲ್ವೋ ಬಸ್ ಅವರು ಬಂದು ರಿವ್ಯೂ ಮಾಡಿ ಅಂತ ಏನು ಹೇಳಿಲ್ಲ, ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನೇ ಶುರು ಮಾಡಿದ್ದೀನಿ. ಎಲ್ಲ ಬಸ್ಸಸ್ ಅಲ್ಲಿ ಯಾವ ರೀತಿ ಜರ್ನಿ ಇದೆ, ಕಂಫರ್ಟಬಲ್ ಜರ್ನಿ ಇದೆಯಾ ಅಂತ ಎಲ್ಲ. ಸೊ ಈ ವಿಡಿಯೋ ಕೆಲವರಿಗೆ ಹೆಲ್ಪ್ ಆಗಬಹುದು. ಆಮೇಲೆ ಲಕ್ಸುರಿ ಬಸ್ ಅಲ್ಲಿ ಒಂದ್ಸಲ ಟ್ರಾವೆಲ್ ಮಾಡೋಣ ಅಂತ ಯಾರಿಗಾದ್ರೂ ಆಸೆ ಇದ್ರೆ ಖಂಡಿತ ಟ್ರೈ ಮಾಡಿ, ಒಳ್ಳೆ ಕಂಫರ್ಟೇಬಲ್ ಇರುತ್ತೆ. ಇವಾಗ ನೀವು ಜರ್ನಿ ಮಾಡ್ತಾ ಇದ್ದಲ್ಲ ಮೇಡಮ್, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನಂಗೆ ಒಳ್ಳೆ ನಿದ್ದೆ ಬಂತು ಸರ್. ಜಂಪ್ ಏನ್ ಜಾಸ್ತಿ ಆಗಿಲ್ಲ. ಆದ್ರೆ ನಂಗೆ ಒಂದು ಅರ್ಥ ಆಗಿದೆ ಏನಂದ್ರೆ, ಬಸ್ ಎಷ್ಟೇ ಲಕ್ಸುರಿಯಸ್ ಇರ್ಲಿ, ರಸ್ತೆಗಳು ಕೂಡ ಮುಖ್ಯ. ರಸ್ತೆ ಸರಿ ಇಲ್ಲ ಅಂದ್ರೆ ಕೆಲವೊಮ್ಮೆ ಬಸ್ ಅಲ್ಲಿ ಎಂತ ಫೆಸಿಲಿಟೀಸ್ ಇದ್ರೂನು ಹೌದು. ಸೊ ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಜರ್ನಿ ಚೆನ್ನಾಗಿದೆ, ಕಂಫರ್ಟೇಬಲ್ ಇದೆ. ನಾನು ನಿಮಗೆ ಒಳಗೆ ತೋರಿಸ್ತೀನಿ, ಬಸ್ ಅಲ್ಲಿರೋ ಇಂಟೀರಿಯರ್ ಯಾವ ರೀತಿ ಇದೆ, ಸೀಟ್ ಯಾವ ರೀತಿ ಇದೆ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಎಷ್ಟು ಸೀಟ್ ಇದೆ ಸರ್ ಟೋಟಲ್ ಈ ಬಸ್ ಅಲ್ಲಿ? 41 ಸೀಟ್ ಮೇಡಮ್ ಇದು. ರೈಟ್ ಸೈಡ್ ಅಲ್ಲಿ ಡಬಲ್ ಸೀಟ್ ಇರುತ್ತೆ ಮೇಲೆ ಕೆಳಗಡೆ. ಹೌದು. ಲೆಫ್ಟ್ ಸೈಡ್ ಅಲ್ಲಿ ಸಿಂಗಲ್ ಸೀಟ್ ಇರುತ್ತೆ ಮೇಡಮ್. ಸಿಂಗಲ್ ಇರುತ್ತೆ. ನಾನು ಸಿಂಗಲ್ ಸೀಟ್ ಆಫ್ ಕೋರ್ಸ್. ವೋಲ್ವೋ ಬಸ್ ಅಲ್ಲಿ ಈಗ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಯಾವೆಲ್ಲ ಆಪ್ಸ್ ಗಳೆಲ್ಲ ಯೂಸ್ ಮಾಡ್ತಿದ್ದಾರೆ? www.vrl-bus ಏನಂತ ಮಾಡ್ಬೇಕು ಮೇಡಮ್. VRL ಅವ್ರದೇ ವೆಬ್ಸೈಟ್ ಇದೆಯಾ? ವೆಬ್ಸೈಟ್ ಇದೆ, VRL ಇದೆ, ಅದ್ರಲ್ಲಿ ಮಾಡ್ಕೋಬಹುದು, ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಸರ್ ಟಿಕೆಟ್ ಪ್ರೈಸ್ ಆವರೇಜ್ ಚಾರ್ಜ್ ಸರ್ ಬೆಂಗಳೂರಿಂದ ಬೀದರಿಗೆ ಬರೋದಾದ್ರೆ ಒಂದು ಆವರೇಜ್, ಯಾಕಂದ್ರೆ ಈಗ ವೀಕೆಂಡ್ ಅಲ್ಲಿ ಮತ್ತು ಹಬ್ಬ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು ಆವರೇಜ್ ಎಷ್ಟು ಇರುತ್ತೆ ಚಾರ್ಜಸ್? ಇದು ನಮ್ ಗಾಡಿಗೆ ಸ್ವಲ್ಪ ಇರುತ್ತೆ ಮೇಡಮ್, 1200-1400. ಹೌದಲ್ವಾ? ಅದೇ, ಯಾಕಂದ್ರೆ ನಾನು ಬುಕ್ ಮಾಡುವಾಗ 2200 ಆಯ್ತು. ನಾನು 3 ದಿನದ ಹಿಂದೆ ಮಾಡಿರೋದಷ್ಟೇ, ಸೊ ಹಾಗಾಗಿ ಜಾಸ್ತಿ ಬಿತ್ತು. ಬಟ್ ಇವ್ರು ಹೇಳ್ದಂಗೆ VRL ವೆಬ್ಸೈಟ್ ಅಲ್ಲಿ ನಾವ್ ಇನ್ಮೇಲೆ ಬುಕ್ ಮಾಡ್ಬೇಕು. ನೀವು ಸಹ VRL ಇಂದು ಬಸ್ ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಾ ಅಂದ್ರೆ ವೆಬ್ಸೈಟ್ ಅಲ್ಲೇ ಟ್ರೈ ಮಾಡಿ, ಡಿಸ್ಕೌಂಟ್ ಸಹ ಸಿಗುತ್ತಂತೆ. ಮೇ ಬಿ ಏನಾದ್ರು ಪಾಯಿಂಟ್ಸ್ ಆಡ್ ಆಗಬಹುದೇನೋ ಗೊತ್ತಿಲ್ಲ. ನಮ್ಮ ಹತ್ರ ಆಫರ್ ಕೂಡ ಇರುತ್ತೆ ಮೇಡಮ್. ₹1 ಒಂದು ಟಿಕೆಟ್ ನೀವು ಎಲ್ಲೂ ಟ್ರಾವೆಲ್ ಮಾಡಬಹುದು ₹1. ಹೌದು ಮೇಡಮ್. ಪ್ರತಿ ಗಂಟೆಗೆ ಇಂತಿಷ್ಟು ಟಿಕೆಟ್, ಒಂದ್ ದಿನಕ್ಕೆ ಇಷ್ಟು ಟಿಕೆಟ್ ರಿಲೀಸ್ ಮಾಡ್ತಾ ಇದ್ರು. ಅದ್ರ ಒಳಗಡೆ ನೀವು ಟಿಕೆಟ್ ಬುಕ್ ಮಾಡಿದ್ರೆ ₹1 ಟ್ರಾವೆಲ್ ಮಾಡಬಹುದು. ನೆಕ್ಸ್ಟ್ ಹಂಗೇನಾದ್ರೂ ಆಫರ್ಸ್ ಎಲ್ಲ ಇದ್ರೆ ಪ್ಲೀಸ್ ನನ್ನ ನಂಬರ್ ತಗೊಂಡು ಹೇಳಿ, ನಾನು ಬರ್ತೀನಿ. ಹೇಳ್ತೀವಿ ಮೇಡಮ್, ಖಂಡಿತ. ನಿಮ್ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ, ಡ್ರೈವಿಂಗ್ ಜಾಬ್ ಅಥವಾ ಬೇರೆ ಎಲ್ಲ ವೇಕೆನ್ಸೀಸ್ ನಿಮ್ಮ VRL ವೆಬ್ಸೈಟ್ ಅಲ್ಲೇ ಬಿಡ್ತಾರಾ? ಹಾ ಮೇಡಮ್, ಅದ್ರಲ್ಲಿ ಇರುತ್ತೆ. ಇಲ್ಲಾಂದ್ರೆ ನಮ್ದು ಬಸ್ ಕಡೆ ಇರುತ್ತೆ ಇದು ಕಸ್ಟಮರ್ ಕೇರ್ ನಂಬರ್, ನೀವು ಏನ್ ಬೇಕಂತ ಕೇಳ್ಬೋದು ಅಲ್ಲಿ. ವೇಕೆನ್ಸಿ ಏನಾದ್ರು ಇದೆಯಾ ಅಂತೆಲ್ಲ ಕೇಳ್ಬೋದಲ್ಲ? ಕಸ್ಟಮರ್ ಕೇರ್ ಫೋನ್ ಹಚ್ಚಿ ಕೇಳ್ಬೋದು. ಬೀದರ್ ರೂಟ್ ಬಗ್ಗೆ ಮಾತಾಡೋದಾದ್ರೆ ಬೆಂಗಳೂರಿಂದ ಯಾವ ರೂಟ್ ಅಲ್ಲಿ ಬರ್ತಾ ಇದ್ದೀರಾ ನೀವು ಬೀದರಿಗೆ? ತುಮಕೂರು, ಚಿತ್ರದುರ್ಗ, ಅದು ಬುದ್ಗುಂಪ ಕ್ರಾಸ್ ಅಂತ ಬರುತ್ತೆ ಮೇಡಮ್. ಆಮೇಲೆ ಕೊಪ್ಪಳ ಬರುತ್ತೆ, ಸಿನ್ನೂರ್ ಬರುತ್ತೆ, ಆಮೇಲೆ ಗಂಗಾವತಿ ಬರುತ್ತೆ, ಲಿಂಗಸೂರು, ಶಾಪೂರು, ಸುರ್ಪುರು, ಗುಲ್ಬರ್ಗ, ಹುಮ್ನಾಬಾದ್, ಬೀದರ್ ಬರುತ್ತೆ. ಈ ಒಂದೇ ರೂಟ್ ಯಾವತ್ತೂ ಚೇಂಜ್ ಆಗಲ್ಲ? ಇಲ್ಲ, ಇದು ಒಂದೇ ರೂಟ್ ಮೇಡಮ್. ಒಂದೇ ರೂಟ್. ಎಲ್ಲ ಬಳ್ಳಾರಿಯಿಂದ ಬರುತ್ತೆ, ಅದು ಸ್ವಲ್ಪ ರೋಡ್ ಖರಾಬ್ ಇದೆ ಮೇಡಮ್. ಅದಕ್ಕಾಗಿ ಈ ಕಡೆ ಚಾಲು ಆಗಿದೆ. ಏನ್ ಎಕ್ಸ್ಪೀರಿಯನ್ಸ್ ಇದೆ ಸರ್? ಒಂದು ಗುಡ್ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದಾ ಈ ರಸ್ತೆದು? ಈ ರಸ್ತೆ ಸರಿ ಇಲ್ಲ ಮೇಡಮ್. ರಸ್ತೆ ಸರಿ ಇಲ್ಲ, ಸರಿ, ಒಟ್ಟ ಚೆನ್ನಾಗಿಲ್ಲ ರಸ್ತೆ. ಮೇನ್ ಅದೇ ಸ್ವಲ್ಪ ಈ ಕಡೆ ಹಂಗೆ ಮಧ್ಯದಲ್ಲಿ ರೋಡ್ ಬಹಳ ಕೆಟ್ಟಿದೆ ಮೇಡಮ್. ಹೌದೌದು, ನಾವು ಕೂಡ ನೋಡಿದ್ದೀವಿ, ಜಂಪ್ ಆಗ್ತಾ ಇತ್ತು. ಹೌದು, ಸಿಂಗಲ್ ರೋಡ್ ಮೇಡಮ್. ಹೌದು. ಎಲ್ಲಿಂದ ಅಂದ್ರೆ ಲಿಂಗಸೂರಿಂದ ನಿಮ್ಗೆ ಸುರ್ಪುರು, ಶಾಪುರ್ ಬರೋ ಮಟ್ಟ ರೋಡ್ ಖರಾಬ್ ಸಿಗುತ್ತೆ, ಸಿಂಗಲ್ ರೋಡ್ ಪೂರ. ಆಕ್ಚುಲಿ ರಸ್ತೆಗಳು ಏನ್ ಗೊತ್ತಾ, ಊರನ್ನ ಕನೆಕ್ಟ್ ಮಾಡುತ್ತೆ. ರಸ್ತೆಗಳು ಸರಿ ಇಲ್ಲ ಅಂದ್ರೆ ಜನಗಳು ಅಥವಾ ಯಾವ ಗಾಡಿನೂ ಅಲ್ಲಿ ಬರಕ್ ಇಷ್ಟ ಪಡಲ್ಲ. ರಸ್ತೆಗಳು ಚೆನ್ನಾಗಿದ್ರೇನೆ ಒಂದು ಊರು ಡೆವಲಪ್ ಆಗಕ್ಕೆ
ತುಂಬಾ ರೀತಿಯಲ್ಲಿ ಊರುಗಳು ಡೆವಲಪ್ ಆಗುತ್ತೆ. ಯೂಶುವಲಿ ಇವಾಗ ಸೈಕಲ್ ಓಡಿಸ್ತಿರೋರಿಗೆ ಬೈಕ್ ಓಡಿಸ್ಬೇಕಂತ ಆಸೆ ಇರುತ್ತೆ, ಬೈಕ್ ಓಡಿಸ್ತಿರೋರಿಗೆ ಕಾರ್ ಓಡಿಸ್ಬೇಕಂತ ಆಸೆ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಆರ್ಡಿನರಿ ಬಸ್ ಓಡಿಸ್ತಿರೋಂತಹ ಡ್ರೈವರ್ಸ್ಗಳಿಗೂ ನಾನು ಲಕ್ಸುರಿ ಬಸ್ ಓಡಿಸ್ಬೇಕು ಅಂತ ಕೆಲವರಿಗೆ ಅನಿಸಬಹುದು, ಎಲ್ಲರಿಗೂ ಅನಿಸದೇ ಇರಬಹುದು. ಒಂದೇ ನಿಮಿಷ. ಓಕೆ, ರಾಮ ಮಂದಿರ ಸರ್, ಕಲಬುರಗಿ ರಾಮ ಮಂದಿರ ಉತ್ತರನೇ ಇದೆ ಸರ್. ಡೋರ್ ಎಲ್ಲ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ, ಇನ್ನೊಬ್ರು ಬೇಕಂತ ಇಲ್ಲ. ಜಸ್ಟ್ ಪ್ಯಾಸೆಂಜರ್ಸ್ ನ ಇಳಿಸಿ ಅವ್ರ ಲಗೇಜ್ ಎಲ್ಲ ಕೊಡಕ್ ಬೇಕಾಗಬಹುದೇನೋ, ಬಟ್ ಸ್ಟಿಲ್ ಸರ್ರೆ ಮ್ಯಾನೇಜ್ ಮಾಡ್ತಾರ ಅದನ್ನ, ಅಲ್ವಾ ಸರ್? ಒಬ್ರು ಇದ್ರು ಮ್ಯಾನೇಜ್ ಮಾಡಬಹುದು, ಹಾಗೇನ್ ಕಷ್ಟ ಆಗಲ್ಲ. ಎಸ್, ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಈ ರೀತಿ ಆರ್ಡಿನರಿ ಬಸ್ ಓಡಿಸ್ತಿರುವಂತಹ ಡ್ರೈವರ್ಸ್ ಗಳಿಗೆ ಈ ಲಕ್ಸುರಿ ಬಸ್ ನೋಡುವಾಗ ಓಡಿಸ್ಬೇಕಂತ ಆಸೆ ಇರುತ್ತೇನೋ ಗೊತ್ತಿಲ್ಲ. ಯಾರಾದ್ರೂ ಡ್ರೈವರ್ಸ್ ನಿಮಗೆ ಹೀಗೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಗ ಬಸ್ ಬಗ್ಗೆ ಮಾತಾಡೋದು ಏನಾದ್ರು ಮಾತಾಡಿದಾರಾ? ಇಲ್ಲಿ ಕೇಳ್ತಾರೆ ಮೇಡಮ್, ಕೇಳ್ತಾರಲ್ವಾ? ಬಸ್ ಬಗ್ಗೆ ಕೇಳ್ತಾರೆ, ಹೆಂಗಿದೆ ಅನ್ಸುತ್ತೆ, ಓಕೆ, ಗಾಡಿ ನಡ್ಸಕ್ ಹೆಂಗಿದೆ, ಕಂಫರ್ಟಬಲ್ ಇದೆ ಇಲ್ಲ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕೊಡು ಮರೆ, ನಾನೊಂಚೂರು ಇಲ್ಲ ಹಂಗ್ ಕೊಡಕ್ಕಾಗಲ್ಲ ಮೇಡಮ್. ಹೌದು, ಕಂಪನಿಯಿಂದ ಆಮೇಲೆ ಅಷ್ಟೇ ಇಲ್ಲ, ಕೊಡಂಗಿಲ್ಲ, ಕೊಡಂಗಿಲ್ಲ, ಬೇರೆದವ್ರಿಗೂ ಕೊಡಂಗಿಲ್ಲ ಮೇಡಮ್. ನಾವು ಕೇಳಿದಾರ? ಇಲ್ಲ, ಕೇಳ್ತಾರೆ ಸುಮ್ಮನೆ ಹಿಂಗೆ ತಮಾಷೆಯಲ್ಲಿ ಕೇಳ್ತಾರೆ. ಆಕ್ಚುಲಿ ಅದು ಒಳ ಮನಸ್ಸಿನ ಆಸೆ, ಬಟ್ ಕಂಪನಿ ರೂಲ್ಸ್ ಇರುತ್ತೆ, ಕೊಡಂಗಿಲ್ಲ. ಈಗ ನಾವೆಲ್ಲ ಯೂಶುವಲಿ ಬೈಕ್ ಓಡಿಸೋರು, ಈಗ ನಂಗೆ ಬೈಕ್ ಅಂದ್ರೆ ತುಂಬಾ ಇಷ್ಟ. ಯಾರದೇ ಬೈಕ್ ನೋಡಿದ್ರು, ನಾನು ಫ್ರೆಂಡ್ಸ್ ಗಳ ಬೈಕ್ ನೋಡಿದ್ರು ಒಂದ್ ರೌಂಡ್ ಹೊಡಿತೀನಿ, ಹಾಗಂತ ಬಸ್ ಓಡ್ಸಕ್ ಆಗಲ್ಲ. ಗೇರ್ ಬಾಕ್ಸ್ ಅಲ್ವಾ ಸರ್ ಇದು? ಗೇರ್ ಬಾಕ್ಸ್. ಈಗ ಎಷ್ಟನೇ ಗೇರ್ ಅಲ್ಲಿ ಹೋಗ್ತಾ ಇದೆ? ಇದು 12ನೇ ಗೇರ್ ಅಲ್ಲಿ. 12ನೇ ಗೇರ್? ಹೌದು ಮೇಡಮ್. ಬಸ್ ಅಲ್ಲಿ 12 ಗೇರ್ ಇರುತ್ತಾ? ಇದು ಆಟೋಮೆಟಿಕ್ ಅಲ್ಲ ಮೇಡಮ್, 12 ಗೇರ್ ಇರುತ್ತೆ. ಓಕೆ, ಈಗ ಮ್ಯಾನ್ಯುಯಲ್ ಆಗಿ ಅದನ್ನ ಗೇರ್ ಹಾಕ್ಬೇಕಲ್ವಾ? ಹಾ ಮೇಡಮ್, ಈಗ ಆಟೋಮೆಟಿಕ್ ಚೇಂಜ್ ಆಗ್ತದೆ. ಚೇಂಜ್ ಆಗ್ತಾ ಇರುತ್ತೆ ಸ್ಪೀಡ್ ಹೋದಂಗು. ಹಾ ಮೇಡಮ್. ಓಕೆ, ಈ ಬಸ್ ಅಲ್ಲಿ ವಾಶ್ರೂಮ್ ಇಲ್ಲಲ್ಲ? ಇಲ್ಲ ಮೇಡಮ್, ವಾಶ್ರೂಮ್ ಆಕ್ಚುಲಿ ಇತ್ತು ಅಂತ ಹೇಳ್ತಾ ಇದ್ರು. ಇಲ್ಲ ಮೇಡಮ್, ನಮ್ಮಲ್ಲಿ ಇಲ್ಲ. ಇದು ವೋಲ್ವೋ ಮಲ್ಟಿ ಆಕ್ಸೆಲ್ ಲಕ್ಸುರಿ ಬಸ್ ಅಲ್ವಾ? 9600? 9600. ಮತ್ತೆ ಯಾವ್ದ್ರಲ್ಲಿ ಸರ್ ಟಾಯ್ಲೆಟ್ ಇರೋದು? ಇಲ್ಲ, ನಮ್ ಗಾಡಿಯಲ್ಲಿ ಯಾವ್ದ್ರಲ್ಲಿ ಇಲ್ಲ ಮೇಡಮ್. ಓ, ಯಾವ್ದೋ ಒಂದು ಬಸ್ ಅಲ್ಲಿ ಟಾಯ್ಲೆಟ್ ಇದೆ. ಬೇರೆ ಇರ್ಬೋದು, ಇಂಟರ್ಸಿಟಿ ಅದು ಯಾವ್ದೋ ಒಂದು ಗಾಡಿಯಲ್ಲಿ ಇರ್ಬೋದು. ಓಕೆ, ನಮ್ಮ ಹತ್ರ ಇಲ್ಲ ಮೇಡಮ್. ನಾನು ಈ ಬಸ್ ಅಲ್ಲಿ ಇದೆ ಅಂತ ಅನ್ಕೊಂಡೆ. ಇಲ್ಲ, ನಮ್ಮ ಕಂಪನಿಯಲ್ಲಿ ಇಲ್ಲ ಮೇಡಮ್. ಓಕೆ, ಬಿಜಾಪುರ ಕ್ರಾಸ್ ಇಳ್ಕೊಂಡ್ ಬನ್ನಿ ಸರ್. ಬಿಜಾಪುರ ಕ್ರಾಸ್ ಮಹಾಲಕ್ಷ್ಮಿ ಹೋಟೆಲ್, ಜೇವರ್ಗಿ ಬಿಜಾಪುರ ಕ್ರಾಸ್ ಇಳ್ಕೊಂಡ್ ಬನ್ನಿ ಸರ್. ತುಂಬಾ ಈಸಿ ಆಗುತ್ತಲ್ವಾ? ಹೌದು, ಲಾಸ್ಟ್ ಸೀಟ್ ತನಕನೂ ವಾಯ್ಸ್ ಹೋಗುತ್ತೆ. ಯಾವ ಊರು ಸರ್ ಇದು? ಇದು ಜೇವರ್ಗಿ ಮೇಡಮ್. ಈ ಕಡೆ ಬಿಜಾಪುರ ಹೋಗುತ್ತೆ, ಬಿಜಾಪುರ, ಹುಬ್ಳಿ, ಓಕೆ, ಧಾರವಾಡ ಈ ಕಡೆ ಹೋಗುತ್ತೆ. ಇದು ಸ್ಟೇಟ್ ಗುಲ್ಬರ್ಗ, ಬೀದರ್ ಲಾಸ್ಟ್ ನಮ್ಮ ಕೊನೆ ಡಿಸ್ಟ್ರಿಕ್ಟ್. ಹೌದು ಮೇಡಮ್. ನಾನು ಕರ್ನಾಟಕ ದರ್ಶನ ಬೇರೆ ಬೇರೆ ರೀತಿಯಲ್ಲಿ ಶುರು ಮಾಡಿದೆ. ಈಗ ಪ್ರಾಪರ್ ಆಗಿ ಶುರು ಮಾಡೋಣ ಅಂತ ಮತ್ತೆ ಶುರು ಮಾಡಿದೀನಿ. ಬೀದರಿಂದ ಶುರು ಮಾಡಿದೀನಿ, ಅಲ್ಲಿಂದ ಮತ್ತೆ ನಾವು ಸೌತಿಗೆ ಹೋಗ್ತೀವಿ. ಸೊ ಫಸ್ಟ್ ಜಿಲ್ಲೆ ಬೀದರ್, ನೋಡೋಣ ಅಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ ಆಗುತ್ತೆ ಅಂತ. ಒಂದೊಂದ್ ಜಾಗನು ಬಿಡಬಾರ್ದಂತ ಅನ್ಕೊಂಡಿದೀನಿ, ಆದ್ರೆ ಈ 2 ದಿನದಲ್ಲಿ ಸಾಧ್ಯ ಇಲ್ಲ. ಮತ್ತೆ ಬರ್ತೀನಿ ಸರ್. ಯಾವತ್ತಾದ್ರೂ ಹಿಂಗ್ ಅನೌನ್ಸ್ ಮಾಡಿದಾಗ ಪಾಪ ಕೆಲವರು ಮಲ್ಗಿರ್ತಾರೆ, ಆಮೇಲೆ ಬಂದ್ ಹೇಳಿದ್ಯಾ? ಅಯ್ಯೋ, ನೋಡ್ತೀವಲ್ಲ ಮೇಡಮ್ ನಾವು ಸೀಟ್ ಇಲ್ಲಿ ನಮ್ಮಲ್ಲಿ ಡ್ರಾಪಿಂಗ್ ಸೀಟ್ ಇದು ಇರುತ್ತೆ. ಇಲ್ಲಿ ನೋಡ್ಕೋತೀವಿ ನಾವು ಯಾವ ಸೀಟ್ ಎಲ್ಲಿ ಇಳಿಬೇಕು. ಈಗ ಸಪೋಸ್ ತಿಳ್ಕೊರಿ 4 ಜನ ಇದ್ರೆ, ಒಬ್ರು ಇದ್ರೆ ಮತ್ತೆ ಅಲ್ಲಿ ಹೋಗಿ ಬಸ್ತೀವಿ ಮೇಡಮ್. ಇಳಿಸ್ತೀರಲ್ಲ? ಇಲ್ಲ, ಆಗಲ್ಲ, ಅಡ್ಜಸ್ಟ್ ಆಗಲ್ಲ. ನೀವು ತೋರಿಸ ಜರ ಫ್ರೆಂಡ್. ಕುಚ್ಚುಕು 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 ಕುಚ್ಚುಕು. ಸದ್ಯಕ್ಕೀಗ ಗುಲ್ಬರ್ಗದಲ್ಲಿದ್ದೀವಿ. ಗುಡ್ ಮಾರ್ನಿಂಗ್ ಸರ್. ನಂಗೆ ಅಭ್ಯಾಸ ಇಲ್ಲ ಸರ್, ಥ್ಯಾಂಕ್ಸ್. ಇಲ್ಲ, ಸ್ವಲ್ಪನೇ, 2 ಹನಿ ಸಾಕು. गुलबर्गा राम मंदिर उतरने वाले आ जाओ सर. कलबुर्गी राम मंदिर उतरने वाले आ जाओ. ಗುಲ್ಬರ್ಗ ಎಂಟ್ರಿ ಆಗಿದ್ದೀವಿ. ನೆಕ್ಸ್ಟ್ ಸಿಟಿ ಬೀದರ್ ಅಲ್ವಾ ಸರ್? ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಸರ್? 5-6 ಗಂಟೆ.
ಗುಲ್ಬರ್ಗ ಮಾರ್ಕೆಟ್ ಇದು ಏನಾದ್ರೂ ಹೆಸರಿದೆಯಾ ಇದಕ್ಕೆ? ಸೂಪರ್ ಮಾರ್ಕೆಟ್. ಓಕೆ ಓಕೆ, ಸೊ ಗುಲ್ಬರ್ಗ ಎಂಟರ್ ಆಗಿದ್ದೀವಿ. ಬರೋಣ ನೆಕ್ಸ್ಟ್ ಗುಲ್ಬರ್ಗ ವಿಸಿಟ್ ಮಾಡ್ರಿ ನಾವು. ಹೌದು, ಬೀದರ್ ಆದ್ಮೇಲೆ ನೆಕ್ಸ್ಟ್ ಗುಲ್ಬರ್ಗ. ಓಕೆ, ಸೊ ವೆಲ್ಕಮ್ ಟು ಬೀದರ್. ಬೀದರಿಗೆ ಬಂದಿದ್ದೀವಿ. ಬೀದರ್ನ ಲಾಸ್ಟ್ ಸ್ಟಾಪ್ ಇದು. ಈ ಬಸ್ ಡಿಪೋಗೆ ಹೋಗುತ್ತೆ, VRL ಡಿಪೋಗೆ ಹೋಗುತ್ತೆ. ಅಲ್ಲೋಗಿ ನೋಡೋಣ ಬಿಹೈಂಡ್ ದ ಸೀನ್ ಏನೆಲ್ಲ ಇರುತ್ತೆ ಅಂತ. ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಬೋದು, ತುಂಬಾ ಜನ ಗೊತ್ತಿರೋದಿಲ್ಲ. ಸೊ ಅಲ್ಲಿಗೆ ಹೋಗೋಣ. ಸದ್ಯಕ್ಕೆ ಈ ಜರ್ನಿ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ VRL ಬಸ್ ಡಿಪೋಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಶೂಟ್ ಮಾಡೋಣ.